ಪಿತಾಮಹ ಭೀಷ್ಮಾಚಾರ್ಯರೇ ನಮೋ ನಮಃ. ಗುರುಗಳಾದ ದ್ರೋಣಾಚಾರ್ಯರೇ ನಮೋ ನಮಃ. ವಿದುರ ಚಿಕ್ಕಪ್ಪ ಆ ಭೀಮನ ರುಂಡವನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ ಆ ಅರ್ಜುನನನ್ನು ರುಂಡವನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ಕರ್ಣ ಇನ್ನು ಕೃಷ್ಣನ ತಂತ್ರಗಳಿಗೆ ಪ್ರತಿತಂತ್ರವನ್ನೇ ರೂಪಿಸುತ್ತಿರುವ ನನ್ನ ಸೋದರ ಮಾವ ಶಕುನಿ. ಹೀಗಿರುವಾಗ ಗಳಾಂಚನನ ಮೆರೆದು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಗುರುಗಳಾಂಚನನ ಮೆರೆದು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಗುರುತುಂಬಿನಿಯ ಕಾಲತರ ಸಂಪನ್ನ ಕೀರ್ತಿ ಮಣಿಮುಕ್ತೋರ್ಧನ ದುರ್ಯೋಧನಗೆ ದಾನಗೈದ ಕರ್ಣ ಸಹೋದರ ದಿಕ್ತಾಸನಾದಿಗಳಿಹರನಗೆ ಸಿರಿಸಿಂಧು ತನಯ ಗುರುವಂದ್ಯ ವಿಜಯ. ಹೀಗಿರುವಾಗ ಸಾಟಿರುವರೆ ಎನಗಸರಿ ಸಾಟಿರುವರೆ ಸಾಟಿರುವರೆ ಎನಗಸರಿ ಸಾಟಿರುವರೆ ಗುರುಕುಲದಿ ಮೋಸದಲ್ಲಿ ಚಲವ ಬಿಡದೆ ಸೌರದಿಯೇ ಕೈಕದರೆ ಎನಿಸಿ ಮಾಡುತ್ತಿರೆ ಗುರುಕುಲದಿ ಮೋಸದಲ್ಲಿ ಚಲವ ಬಿಡದೆ ಸೌರದಿಯೇ ಕೈಕದರೆ ಎನಿಸಿ ಮಾಡುತ್ತಿರೆ ಸಾಟಿರುವರೆ ಎನಗಸರಿ ಸಾಟಿರುವರೆ ರಣದೋಳು ದಿಬ್ಬುಗಳ ಒದಿಸದೆ ಬಿಡುವರೆ ಭೀಷ್ಮ ಗುರುದ್ರೋಣಾದಿಗಳಿಹರು ಶೌರ್ಯದಿ ರಣದೋಳು ದಿಬ್ಬುಗಳ ಒದಿಸದೆ ಬಿಡುವನೆ ಈ ವಾವನ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ವಾವನ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜನು ಸಾಧನ ಅವರನ್ನು ಹೊಂದದಿರುವನೆ ಅನುಜನು ಸಾಧನ ಅವರನ್ನು ಹೊಂದದಿರುವನೆ. ಹೀಗಿರುವಾಗ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಚಲವ ಬಿಡದೆ ಸೌರದಿಯೇ ಕೈಕದೊರೆ ಎನಿಸಿ ಮಾಡುತ್ತಿರೆ ಗುರುಕುಲದಿ ಮೋಸನದಿ ಚಲವ ಬಿಡದೆ ಸೌರದಿಯೇ ಕೈಕದೊರೆ ಎನಿಸಿ ಮಾಡುತ್ತಿರೆ ಸಾಟಿರುವರೆ ನನಗೆ ಸರಿ ಸಾಟಿರುವರೆ. ಗುರುಗಳಾದ ಪಿತಾಮಹ ಭೀಷ್ಮಾಚಾರ್ಯರೇ ಗುರುಗಳಾದ ದ್ರೋಣಾಚಾರ್ಯರೇ ಒಂದು ವಿಚಿತ್ರವಾದ ವೇದಾಂತವನ್ನು ಕೇಳಿದಿರಾ? ರಾಜ್ಯಾತಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡು ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕಪಟಿ ಕೃಷ್ಣನನ್ನು ಆಯಬಾರಿಯಾಗಿ ಕಳಿಸುತ್ತಿರುವರಂತೆ. ನೋಡಿದಿರಾ ನೋಡಿದಿರಾ ಅವರ ಹಟ್ಟಹಾಸ ಎಷ್ಟರ ಮಟ್ಟಿಗಿರುವುದೆಂದು. ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧ. ತಾತ ಯುದ್ಧವೇ ಯುದ್ಧ, ನಾನದಕ್ಕೆ ಸದಾ ಸಿದ್ಧ.
ನಾನದರ ದೀಕ್ಷಾ ಬದ್ಧ. ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಂಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪೋಷಕನಾರು? ನಮ್ಮಂಗರಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಓ ಪುರುಷೋತ್ತಮರು ಬರುತ್ತಿರಲಿ, ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನಾವ ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ? ಆತ ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ರಾಜಾದಿರಾಜ ನಾನಿರುವಲ್ಲಿ ಆ ಧನಾಕಾಯ ಗೊಲ್ಲನು ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣ ಅನುಸಾರವಾಗಿ ಈ ದಾಸಿ ಪುತ್ರನ ಮುರುಕು ಜೋಪಡಿಗೆ ಹೋದ ಅಂತವನು ಪುರುಷೋತ್ತಮನೇ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವಂತೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ ಏನು ಹೇಳಿದೆ? ಆ ಪಾಂಡವರಿಗೆ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಪಥ್ಯವು ರಚಿಸಿದಂತೆ ಅಪಥ್ಯವು ಎಂದಿಗೂ ರಚಿಸುವುದಿಲ್ಲ. ನಿನಗೆ ಮರಣ ಕಾಲವು ಸಮೀಪಿಸುವುದರಿಂದ ಈ ರೀತಿ ನೀನು ವಿಕಲ್ಪನಾಗಿರುವೆ. ವಿದುರ, ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ, ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವ. ನುಡಿವೆಯಾದರೆ ಹಿರಿದು ಕೊಲ್ವೆಲಿ ಕಟ್ಟಗಳು, ನುಡಿವೆಯಾದರೆ ಹಿರಿದು ಕೊಲ್ವೆಲಿ ಕಟ್ಟಗಳು. ಒದರದಿರಲು ಸದರದಿ, ದುಡುಕಿ ಒದರದಿರಲು ಸದರದಿ. ತಪ್ಪಲಿಯ ಮಗ ನೀನು ಪರದೇಶಿ, ಹೆಪ್ಪುಲಿಯ ಗರ್ಭವನ್ನು ಛೇದಿಸುವ ಸಲದಿ. ಹೆಪ್ಪುಲಿಯ ಮಗ ನೀನು ಪರದೇಶಿ, ಹೆಪ್ಪುಲಿಯ ಗರ್ಭವನ್ನು ಛೇದಿಸುವ ಸಲದಿ. ವೈರಿ ಪಾಂಡವರ ಪರವೈರಿ ಈ ಸಲದಂಕ ಮಲ್ಲ ದೊರೆಯ ಧಿಕ್ಕರಿಸಿ. ನಡುವೈರಿ ಪಾಂಡವರ ಪರವೈರಿ ಈ ಸಲದಂಕ ಮಲ್ಲ ದೊರೆಯ ಧಿಕ್ಕರಿಸಿ. ಒದರದಿರಲು ವಿದುರ ಸದರದಿ, ದುಡುಕಿ ಒದರದಿರಲು ವಿದುರ ಸದರದಿ. ಒದರದಿರಲು ವಿದುರ ಸದರದಿ, ದುಡುಕಿ ಒದರದಿರಲು ವಿದುರ ಸದರದಿ. ವೀರರಿಂದ ಪರಿವೇಷಿತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಪೂಜ್ಯನು ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸಭೆ ಎಂಬುದನ್ನು ತಿಳಿಯದೆ ಮೇರೆ ಮೀರಿ ಮಾತನಾಡುತ್ತಿರುವ ಈ ವಿದರನನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿಬಿಡು. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯವು ನಿನ್ನಲ್ಲುಂಟಾಯಿತೆ. ಅವಿವೇಕಿ ನೀನು. ಅವಿವೇಕಿ ಆದರೂ ನನಗೆ ತಿಳಿದಿರುವ ವಿಷಯವನ್ನು ತಿಳಿಸೇಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಲ್ಲ. ಎಂದಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಂಡಿದ್ದೇನೆಂದು ತಿಳಿದಿದ್ದೆ. ಹಿಂದೆ ನೀನು ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಅವನ ತೊಡೆಯನ್ನು ಸಂಹರಿಸುವಾಗ
ನಿನ್ನ ತೊಡೆಯನ್ನು ಸಂಹರಿಸಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡ. ಪ್ರಮೋದ ಆಯಿತು. ದುರ್ಯೋಧನ, ಪೂಜ್ಯರಾದ ವೀರರನ್ನು ಅಪಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನು ಬಿಲ್ಲನ್ನು ಹಿಡಿದು ನಿನ್ನೊಡನೆ ಯುದ್ಧಕ್ಕೆ ನಿಂತಿದ್ದರೆ 3 ಲೋಕದಲ್ಲೂ ನಿನ್ನನ್ನು ಜಯಿಸರೇ ಇಲ್ಲದಂತಾಗುತ್ತಲ್ಲ. ಕರ್ಣ, ಈ ವಿದುರನ ಗೊಟ್ಟು ಬೆದರಿಕೆಗೆ ನೀನೂ ಸಹಾಯದಿರುವೆಯ? ಕುಳಿತುಕೋ ಕರ್ಣ. ಶಪಥವನಿಗೆ ಸರಿಸಮನಾರಿ ಹರೈ ಕರ್ಣ. ಮಹೇಶ್ವರ ಕುವರನಂ ಮೆಚ್ಚಿಸಿ, ವರಮಹೇಶ್ವರ ಕುವರನಂ ಮೆಚ್ಚಿಸಿ, ಖ್ಯಾತ ಧರ್ಮವು ನಿನಗೆ ಧರ್ಮ ಜನಗೆ. ಕರ್ಣ, ಈ ವಿದುರನ ಗೊಟ್ಟು ಬಿದರಿಗೆ ನೀನೂ ಸಹಾಯದಿರುವೆಯ? ಆತನು ಎದ್ದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೆ ಏನು? ಹೆದರಬೇಡ, ಕುಳಿತುಕೋ ಕರ್ಣ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತವರು ಯಾರೇ ಆಗಲಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದಿತ್ತು. ಎಚ್ಚರ. ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲ? ಸಿದ್ಧವಾಗಿದೆ ಅಗ್ರಜ. ಎಲ್ಲಿ? ಅದನ್ನು ಇಲ್ಲಿ ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದೋ ತೆಗೆದುಕೋ ಅಗ್ರಜ. ಕರ್ಮ
ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು. ಈ ದುರಾಂಕಾರಿಯಾದ ದುರ್ಯೋಧನನು ತಲೆ ಎತ್ತಿ ನೋಡಿಯೂ ಸಹ ನೋಡಿದಂತೆ ಕುಳಿತಿರನು. ಇರಲಿ, ನನ್ನ ಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ತಾನಾಗೇ ಬಂದು ನನ್ನ ಪಾದದಲ್ಲಿ ಬೀಳುವಂತೆ ಮಾಡುವೆನು. ಹೇ ಯೋಗ ಮಾಯೆ, ಜಾಗರೂಕಳಾಗು. ಚಕ್ರವರ್ತಿ, ದೂತರಾಗಿ ಬಂದ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದನಲ್ಲ. ಛೇ ಛೇ ಕೃಷ್ಣ, ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸುವುದೇ? ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವು ಇದೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆ ಹೊರತು ನಿನಗಲ್ಲ. ಬಹಳ ದೂರದಿಂದ ತಡೆದು ಬಂದಿರುವೆ. ನಿನಗನುಚಿತವಾದ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಚಕ್ರವರ್ತಿ. ಕೃಷ್ಣ, ನರ್ತನವೆಂದರೆ ನಿನಗೆ ಬಲುಪ್ರಿಯನಲ್ಲವೇ? ಇರಬಹುದು ಸುಯೋಧನ. ಇರಬಹುದೇನು, ಇದ್ದೇ ಇದೆ. ಗೋಪಿಕಾಂಗಣ ನರ್ತನವನ್ನು ನೋಡಿ ಬೇಸತ್ತ ನಿನಗೆ ನನ್ನ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು, ಸಂತೋಷ ಪಡು ಸಹೋದರ ದುಶ್ಯಾಸನ. ಅಗ್ರಜ, ಬರಬೇಡಿ. ಕರುಣಾಳ ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಶಾಪ ವಿದ್ಯೆಯ ಬಲ್ಲ ಕರೀಡರ ಪರಮಾತ, ಶಾಪ ವಿದ್ಯೆಯ ಬಲ್ಲ ಕರೀಡರ ಪರಮಾತ, ಸೋದರ ಮಾವನ ಇದದಿ ಚತುರ, ಕೌರವೇಶ್ವರ, ಸೋದರ ಮಾವನ ಇದದಿ ಚತುರ, ಸೋದರ ಭಾವನ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ,
ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರುಭೂಪರಾಧೇಶ್ವರ. ಸಹೋದರ ದುರ್ಯೋಧನ, ನೀಲವರ್ಣಧಾರಿ ಚೆಲುವ ನೀಲವರ್ಣಧಾರಿ ಚೆಲುವ ಕೊಳಲನಾದಕ್ಕೆ ಜಗವನೇ ಮರುಳುಗೊಳಿಪ ಕೊಳಲನಾದಕ್ಕೆ ಜಗವನೇ ಮರುಳುಗೊಳಿಪ ಕೊಳಲನಾದಕ್ಕೆ ಜಗವನೇ ಮರುಳುಗೊಳಿಪ ಹರಿ ಹರಿ ಸದ್ದು ಕುರುಚಕ್ರೇಶ್ವರನ ಆಸ್ಥಾನದಲ್ಲಿ ಒಬ್ಬ ಗೋಪಾಲಕನ ಗುಣಗಾನ ಹೇಳಿ ಹೇಳಿ ಮತ್ತೊಮ್ಮೆ ಹೇಳಿ. ಕೃಷ್ಣ ಕೃಷ್ಣ ಮತ್ತೊಮ್ಮೆ ಹೇಳಿ. ತಾಂ ಕುತಕ ಜಂಡು ಧೀಂ ಕುತಕ ಜಂಡು ತಾಂ ಕುತಕ ಜಂಡು ತಕ ಜಂಡು ತಾಂ ಕುತಕ ಜಂಡು ಧೀಂ ಕುತಕ ಜಂಡು ತಾಂ ಕುತಕ ಜಂಡು ತಕ 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 ಜಂಡು ತಾಂ ಕುತಕ ಜಂಡು ಧೀಂ ಕುತಕ ಜಂಡು ತಾಂ ಕುತಕ ಜಂಡು ತಕ ಜಂಡು ತಾಂ ಕುತಕ ಜಂಡು ಧೀಂ ಕುತಕ ಜಂಡು ತಾಂ ಕುತಕ ಜಂಡು ತಕ 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 ಜಂಡು ತಕ
ತಕ ಜನತ ಧಾಮ್ ಕುತಕ ಜನ ಧೀಂ ಕುತಕ ಜನ ಧಾಮ್ ಕುತಕ ಜನ ತಕ ಜನತ ಧಾಮ್ ಕುತಕ ಜನ ಧೀಂ ಕುತಕ ಜನ ಧಾಮ್ ಕುತಕ ಜನ ತಕ ಜನತ ತಕ ಜನ ತಕ ಜನ ತಕ ಜನ ತಕ ಜನ ತಕ ಜನ ತಕ ಜನ ತಕ ಜನತ ತಕ ಜನತ ತಕ ಜನತ ತಜ್ಜಂ ತಕ ಜಂ ತಕಿಡ ಜಂ ತಾದಿಗಿಡದು 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 ತಜ್ಜಂ ತಕಜಂ ತಕಿಡಜಂ ತಾದಿಗಿಡದು 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 ತಜ್ಜಂ ತಗದೆ ಮಿತಕ ಜನ ತಗದೆ ಮಿತಕ ಜನ ತಗದೆ ಮಿತಕ ಜನ ತಾಮ್ ತಾಮ್ ತಾ ತಗದೆ ಮಿತಕ ಜನ ತಗದೆ ಮಿತಕ ಜನ ತಗದೆ ಮಿತಕ ಜನ ತಾಮ್ ತಾಮ್ ತಾ ತಗದೆ ಮಿತಕ ಜನ ತಗದೆ ಮಿತಕ ಜನ ತಗದೆ ಮಿತಕ ಜನ ತಾಮ್ ತಾಮ್ ತಾ ತಾಮ್ 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 ತಾ ತಗದೆ ಮಿತಕ ಜನ ತಗದೆ ಮಿತಕ ಜನ ತಾಮ್ ತಾಮ್ ತಾ ತಗದೆ ಮಿತಕ ಜನ ತಗದೆ ಮಿತಕ ಜನ ತಗದೆ ಮಿತಕ ಜನ ತಾಮ್ ತಾಮ್ ತಾ ತಾಮ್ 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 ಭೀಮನಿಗಿವನು ಕೊಡುವೈರಿ ನಮ್ಮ ಹಸ್ತಿನಾಪುರ ತೊಡೆಯ ಗದಧಾರಿ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ಕೃಷ್ಣ 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 ಗೋಪಿಕಾಂಗಣರ ನರ್ತನದಲ್ಲಿ ಮೈ ಮೆರೆದಂತಿದೆ. ಕೃಷ್ಣ, ಈಗ ಹೇಳು, ನೀನು ನನ್ನ ಬಳಿಗೆ ಬಂದ ಸಮಾಚಾರವನ್ನು. ಚಕ್ರವರ್ತಿ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿತ್ತು. ಅವರನ್ನು ನೋಡಿಕೊಂಡು ಹಾಗೆ ನೀನು ಒಪ್ಪುವುದಾದರೆ ನಿನಗೊಂದು ವಿಚಾರ ತಿಳಿಸಲು ಬಂದರು ಚಕ್ರವರ್ತಿ. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳು ಕೃಷ್ಣ, ನಾನು ಕೇಳುವೆನು. ರಾಜ್ಯದ ವಿಚಾರವೆಂದರೆ ನಾನು ನಿನಗೆ ಬರುತ್ತಿಲ್ಲವೇ ಸುಯೋಧನ. ಕೃಷ್ಣ, ರಾಜ್ಯದ ವಿಚಾರವಾದರೆ ನೀನು ಹೇಳುವುದು ಬೇಡ, ನಾನು ಕೇಳುವುದು ಬೇಡ. ಮುರಾರಿಯು ಸಭೆಗೆ ಬಂದ ವಿಚಾರವನ್ನು ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಗಳೇ, ಕುರು ಸಹೋದರರೇ, ಕುರು ಬಂಧುಗಳೇ, ನಾನು ಈ ದಿವಸ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಪಾಂಡವರ ರಾಯಭಾರಿಯಾಗಿ ಬಂದ ನಾನು ನನ್ನ ಸಂದೇಶದೊಂದಿಗೆ ಅವರ ಸಂದೇಶವನ್ನು ತಿಳಿಸುವುದು ನನ್ನ ಅಭಿಮತ. ಆಚಾರ್ಯರೇ, ಕುರುವೃದ್ಧರೇ, ಧರ್ಮಶೀಲರು, ನ್ಯಾಯಶೀಲರು, ಗುಣಶೀಲರು ಆದ ಪಾಂಡವರ ಸಂದೇಶ ಸುಯೋಧನ. ಸತ್ಯ, ಧರ್ಮ, ನ್ಯಾಯ, ನೀತಿ ಇವು ಭರತ ವಂಶದ ಆಧಾರ ಸ್ತಂಭಗಳು. ಆಚಾರ್ಯರೇ, ಪಾಂಡವರು ಕಪಟ ದೂತವನ್ನಾಡಿ ಮಾಡಿದ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ನೀವುಗಳು ಆಡಿದ ಮಾತಿನಂತೆ ಅವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಲೆಂದು ನನ್ನನ್ನು ಸಂಧಿಗಾಗಿ ಕಳಿಸಿರುವರು. ಕುರು ಆಚಾರ್ಯರೇ, ಕುರು ಬಂಧುಗಳೇ, ಕುರು ಪಿತಾಮಹರೇ, ನೋಡಿದಿರಾ, ಗುಣಶೀಲರು, ಧರ್ಮಶೀಲರು, ನ್ಯಾಯಶೀಲರು, ಗುಣವಂತರು ಆದ ಪಾಂಡವರು ಬಾಲ್ಯದಿಂದಲೂ ನೀವು ಮಾಡಿದಂಥ ವೈರತ್ವವನ್ನು ಮರೆತು, ಹೊರಗಿನ ಮನೆಯಲ್ಲಿ ಬೆಂಕಿಯನ್ನು ಹಚ್ಚಿಸಿದ್ದನ್ನು ಮರೆತು, ವಿಷದ ಕಜ್ಜಾಯಗಳನ್ನು ತಿನ್ನಿಸಿದ್ದನ್ನು ಮರೆತು, ಸರ್ಪ ಬಂಧನವನ್ನು ಮರೆತು, ಏಕಚಕ್ರದ ಕುಂತಿಗಾದ ಅಪಮಾನವನ್ನು ಮರೆತು, ಆಚಾರ್ಯರೇ, ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ನರನ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣವನ್ನು ಮರೆತು, ಇಂಥ ಮಹಾಪರಾಧಗಳೆಲ್ಲ ಮರೆತು ಈಗಲೂ ನಿಮ್ಮಲ್ಲಿ ಸ್ನೇಹದಿಂದ
ಪ್ರೀತಿಯಿಂದ ಸಂಧಿ ಮಾಡಿಕೊಂಡು ರಾಜ್ಯಭಾರ ಮಾಡಲು ಇಚ್ಛಿಸುವರು. ಕುರು ಪಿತಾಮಹರೇ, ಕುರು ಆಚಾರ್ಯರೇ, ಈ ಫಲಾಫಲಗಳನ್ನು ನೀವೇ ನಿರ್ಧರಿಸಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳೋರು ನೀವೇ ನಿರ್ಧರಿಸಬೇಕು. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ ಹೊರತು ಯಾಚನೆಯಿಂದಲ್ಲ. ಆ ಪಾಂಡವರು ನಿಜವಾದ ಸಾಹಸಿಗಳೇ ಆಗಿದ್ದರೆ, ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಅವರಿಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ರಾಜ್ಯ ಪಡೆಯಲಿ. ಇಲ್ಲವಾದರೆ ಕಾಡಿಗೋಗಲಿ, ಒಬ್ಬೊಬ್ಬರಿಗೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ಮುಖ್ಯ ಪಾತ್ರೆಯನ್ನು ಕೊಡಿಸುವೆವು. ಸುಯೋಧನ, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂಬ ಪಾಂಡವರ ಇಚ್ಛೆ, ಧರ್ಮವೇ ತನ್ನ ಶರೀರವೆಂದು ನಂಬಿರುವ ಧರ್ಮರಾಯನ ಪರಾಕ್ರಮವನ್ನು ಪ್ರಪಂಚವೇ ಬಲ್ಲದು. ಪ್ರಳಯ ಕಾಲದಲ್ಲಿ ರುದ್ರ ತಾಂಡವರಂತೆ ಹಾರ್ಬಿಡಿಸಿ ರುದ್ರಾಂತ ಸಂಭೂತನಾದ ಭೀಮಸೇನನ ಪರಾಕ್ರಮವನ್ನು ಚಕ್ರವರ್ತಿಯಾದ ನೀನೇ ಎಷ್ಟೋ ಬಾರಿ ನೋಡಿರುವಿ ಅಲ್ಲವೇ ಚಕ್ರವರ್ತಿ? ಅದು ಅಲ್ಲದೆ ಪರಶುವನನ್ನು ಹೋರಾಡಿ ಪಾಶುಪಶಾಸ್ತ್ರವನ್ನು ಪಡೆದಿರುವ ನಮ್ಮ ಅರ್ಜುನರ ಮುಂದೆ ನಿಮ್ಮವರ ಆಟ ಏನೂ ನಡೆಯದು. ಚಕ್ರವರ್ತಿ, ಇನ್ನು ಮಹಾಮೇಧಾವಿಗಳು ಮಾತೃಕುಮಾರರಾದ ನಕುಲ ಸಹದೇವರೇನು ಸಾಮಾನ್ಯರೇ? ಯೋಚಿಸಿ ನೋಡು ಸುಯೋಧನ. ಭಲೆ 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 ಕೃಷ್ಣ, ಭಲೆ. ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿರುವೆ. ಕೈಲಾಗದ ಹೇಡಿ ಧರ್ಮರಾಯ ಸಾಧ್ವೀರೆಂಬ ವೇಷವನ್ನು ಧರಿಸಿ ಇಡೀ ಪ್ರಪಂಚವನ್ನೇ ಹೊಂಚಿಸುತ್ತಿರುವನು. ಇನ್ನು ಮತ್ತೊಬ್ಬ ಹೊಟ್ಟೆ ಬಾಟ ಭೀಮ ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಹಿಡಂಬಿಯನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜೇಯಲಿ? ಆ ಭೀಮನೇ ಕೀಚಕನನ್ನು ಕೊಂದಿದ್ದನ್ನು ನೋಡಿದವರಾರು? ಒಂದು ವೇಳೆ ಕೊಂದಿದ್ದರೂ ಅದು ಕಪಟಿಯಿಂದಲೋ ಇಲ್ಲ ನಿನ್ನಂತ ಕಪಟಿಯ ಕೃಷ್ಣನ ಕುತಂತ್ರದಿಂದಲೋ ಇರಬೇಕು. ಅಂತವನು ರುದ್ರಾಂತ ಸಂಭೂತನೋ, ಸಾವಿರಾರು ಬಲೆ ಉಳ್ಳವನೋ? ನೆರದ ಸಭೆಯಲ್ಲಿ ಕೈ ಹಿಡಿದ ಧರ್ಮಪತ್ನಿಯ ಅಪಮಾನ ಮಾಡುತ್ತಿದ್ದಾಗ ಕೃಷ್ಣ ಎಲ್ಲಿ ಹೋಯಿತು ಅವನ ಸಾವಿರಾನೆಯ ಬಲ? ಇನ್ನು ನಿನ್ನ ಪ್ರಾಣ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗಳಿಗೆ ಬಳೆಯನ್ನು ತೊಟ್ಟು ತಾಕ ತೈ ಎಂದು ನಾಟ್ಯ ಕಲಿಸಿದ ನಪಂಸಕ. ಅವನ ಪರಾಕ್ರಮವು ನಿನಗೆ ತಿಳಿದಿರುವ ವಿಷಯವೇ. ಇನ್ನುಳಿದವರು ಮಾದ್ರಿ ಕುಮಾರರಾದ ನಕುಲ ಸಹದೇವ, ಅವರಿನ್ನೂ ಕಣ್ಬಿಡದ ಅಸುಲೆಗಳು. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನೇ ಹೊಗಳುತ್ತಿರಲಿಲ್ಲ ಕೃಷ್ಣ. ಈಗ ನಮ್ಮವರ ಪರಾಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಹೇಳುವೆನು, ಕೇಳುವೆಯಾ? ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯನಿಗೆ, ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯನಿಗೆ. ಕೆಟ್ಟರು ಸರಿಯ ಹೆದೆಗೆಡದೆ ಬಿಟ್ಟುಕೊಳ್ಳಲು ಕುರು ಭೂಮಿಯನ. ಕೆಟ್ಟರು ಸರಿಯ ಹೆದೆಗೆಡದೆ ಬಿಟ್ಟುಕೊಳ್ಳಲು ಕುರು ಭೂಮಿಯನ. ಹಟ್ಟ ಹೋದದಿಂದ ಭುಜವದೆತ್ತಿ ಮೆಟ್ಟಿ ಹಟ್ಟ ಹೋದದಿಂದ ಭುಜವದೆತ್ತಿ ಮೆಟ್ಟಿ ಕಡೆಯ ನಿರ್ಧಾರ ಬೇಳೆ ಗಣಪತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇಳೆ. ಗುರುಬಲ ರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಹೌದು ಕೃಷ್ಣ, ಗುರುಬಲ
ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು ಆಕಾಶ ಮಂಡಲವೇ ಬೋಧರಿದು ವಾಯುಗಿರಿಯಲಿ ಆಕಾಶ ಮಂಡಲವೇ ಬೋಧರಿದು ವಾಯುಗಿರಿಯಲಿ ರಾಜ್ಯವನ್ನು ಬಯಸುವವರು ಎಂದೊಡೆ ಯುದ್ಧ ಮಾಡಿ ಗೆದ್ದು ಪಡೆಯಲಿ ರಾಜ್ಯವನ್ನು ಬಯಸುವವರು ಎಂದೊಡೆ ಯುದ್ಧ ಮಾಡಿ ಗೆದ್ದು ಪಡೆಯಲು ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡನೆ ಕಡೆಯ ನಿರ್ಧಾರ ಬೇರೆ ಪಾಂಡವರಿಗೆ ತಮ್ಮ ಭಾಗವ ಕೊಡಿಸಲು ಈ ಪಟ್ಟ ಸಮಸಾಧಕವಾಗದೆ ಅಲ್ಲವೇ ಕೃಷ್ಣ ಪಾಂಡವರಿಗೆ ತಮ್ಮ ಭಾಗವ ಕೊಡಿಸಲು ಈ ಪಟ್ಟ ಸಮಸಾಧಕವಾದ ಬಂದ ಮಾರ್ಗವನ್ನನುಸರಿಸಿ ನಿರ್ಧರಿಸಲು ನೀ ಸಜ್ಜಾಗಿರುವೆ ಬಂದ ಮಾರ್ಗವನ್ನನುಸರಿಸಿ ನಿರ್ಧರಿಸಲು ನೀ ಸಜ್ಜಾಗಿರುವೆ ಹೀಗಿರುವಾಗ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಸತ್ಕರಿಸದಿರುವೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಸತ್ಕರಿಸದಿರುವೆ ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯಲಿಗೆ ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯಲಿಗೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಅನುಜ ದುಶ್ಯಾಸನ ರುಂಡವನ್ನು ಸೀಳಬೇಕೆಂದು ಸದಾ ಸಿದ್ಧನಾಗಿದ್ದನಲ್ಲ ಈ ನನ್ನ ಸಹೋದರ ದುಶ್ಯಾಸನ ಇವನೇನು ಸಾಮಾನ್ಯನೇ ಆ ಪಾರ್ಥನ ರುಂಡವನ್ನು ಚೆಂಡಾಡಲು ಕಾಲವಿಷ್ಣು ಎಂಬ ಧನಸ್ಸನ್ನು ಪಡೆದ ನನ್ನ ಸಹೋದರ ದಾನವೀರ ಶೂರ ಕರ್ಣ ಇವನೇನು ಸಾಮಾನ್ಯನೇ ಸಮಯಕ್ಕೆ ಸರಿಯಾಗಿ ಸಂಜೀವಿನಿಯಂತಿರುವ ನಿನ್ನ ತಂತ್ರಗಳಿಗೆ ಪ್ರತಿತಂತ್ರವನ್ನೇ ರೂಪಿಸುತ್ತಿರುವ ನನ್ನ ಮಾವ ಶಕುನಿ ಅಸಮ ಬಲಶಾಲಿ ಸೈಂಧವ ರಾಜ ಇವರೇನು ಸಾಮಾನ್ಯರೇ ಬೇಡವಯ್ಯ ಕದನ ದುರ್ಯೋಧನ ಬೇಡವಯ್ಯ ಕದನ ಬೇಡವಯ್ಯ ಕದನ ದುರ್ಯೋಧನ ಬೇಡವಯ್ಯ ಕದನ ದುರ್ಯೋಧನ ಕರದೊಳು ಗಾಂಡೇವೆ ಪುರುಷನು ನಾನು ದುರ್ಯೋಧನ ಕರದೊಳು ಗಾಂಡೇವೆ ಪುರುಷನು ನಾನು ಕರದೊಳು ಗಾಂಡೇವೆ ಪುರುಷನು ನಾನು ದುರ್ಯೋಧನ ಕರದೊಳು ಗಾಂಡೇವೆ ಪುರುಷನು ನಾನು ಸಜ್ಜನ ಅರಣ ವಂಶ ಶಾಸನ ಸಜ್ಜನ ಅರಣ ವಂಶನಾಸನ ಬೇಡವೈ ಕದನ ದುರ್ಯೋಧನ ಬೇಡವೈ ಕದನ ಧೃತರಾಷ್ಟ್ರ ಪ್ರಿಯ ಪುತ್ರರೇ ಸಭಾಸಂದರೇ ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ಆ ರಾಜ್ಯಕಾರದಲ್ಲಿ ನೀವೆಲ್ಲರೂ ಕೇಳಿದಿರಿ, ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನಕ್ಕೆ ಸುಸ್ಮಿತ ವ್ಯರ್ಥಗೊಳಿಸುವುದು, ಅಮೃತವು ಇಸವಾಗುವುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ವಿರೋಧವ್ಯಾಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಇದು ನನ್ನ ಅಭಿಮತ. ದುರ್ಯೋಧನ, ಪಾಂಡವರು ನೀವು ಅಣ್ಣ ತಮ್ಮಂದರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ನಿನ್ನ ಇಚ್ಛೆದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು, ಇದು ನನ್ನ ಅಭಿಪ್ರಾಯ. ಹೌದು ದುರ್ಯೋಧನ,
ಯಾರು ಮಾತನಾಡುತ್ತಿರುವುದು? ವಿದುರ ಚಿಕ್ಕಪ್ಪ. ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದ್ವೇಷ ಕಾಣುತ್ತಿರುವುದು? ಪಾಂಡವರು ಮಾತ್ರ ನಿರ್ದೋಷಿಗಳು. ಪಕ್ಷಪಾತಿಗಳಾದ ನೀವು ನಿಮ್ಮ ಸಮಯಕ್ಕೆ ಸರಿಯಾದನ್ನೇ ಹೇಳಿದಿರಿ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಕೆಡುವರನ್ನು ನೋಡಿದಾಗ ಹಿರಿಯರಾದ ನಾವು ಬುದ್ಧಿ ಹೇಳುವುದು ಒಳ್ಳೆಯದು. ನೀವು ರಾಜ್ಯದ ಮದದಿಂದ ಗರ್ಭಿತನಾಗಿರುವೆ. ನನ್ನ ಮಾತು ನಿನಗೆ ಕೇಳಿಸುವುದಿಲ್ಲ. ಎಲ್ಲ ಎರಡೆರಡು ಸಲ ಹೇಳ್ಕೊಡ್ತಾರೆ ಸರ್. ಚಿಕ್ಕಪ್ಪ, ಈ ರಾಜನೀತಿಯನ್ನು ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದ್ವೇಷ ಕಾಣುತ್ತಿರುವುದೇ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ನೀವಾಗಿ ರಾಜ್ಯವನ್ನು ಕೊಡದೇ ಇದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲ ಗೊಲ್ಲ, ಮಾತಿನ ಮಲ್ಲ. ನಿನಗೇಕೋ ತಲೆಯಲ್ಲಿ ಬುದ್ಧಿಯೇ ಇಲ್ಲ. ಎಲ್ಲವನ್ನು ಅವರೇ ಅಪಹರಿಸಿ ಹೋಗಲು ಇದು ಗೋಪಿಕಾಂಗಣ ಮನೆಯ ಹೆಣ್ಣೆ ಮುದ್ದೆಯಲ್ಲ, ಕುರುವೀರರಿಂದ ಪರಿವೇಷಿತವಾದ ರಾಜ್ಯ. ಹೋಗಲಿ ಬಿಡಯ್ಯ. ಪಾಂಡವರಿಗೆ ಇಂದ್ರಪ್ರಸ್ಥ, ವೃಕಪ್ರಸ್ಥ, ವಾರಣಾಸಿ, ವಾಸಂತಿ, ವೈಜಯಂತಿ ಈ 5 ಗ್ರಾಮಗಳನ್ನಾದರೂ ಕೂಡ ಶಾಂತಚಿತ್ತರಾದ ಪಾಂಡವರು ಅಷ್ಟರಲ್ಲೇ ತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡಿ ಅಲಿಯುತ್ತಿದ್ದರಲ್ಲ ಪಾಂಡವರು, ಅಲ್ಲಿಗೆ ಹೋಗಲಿ. ಭಿಕ್ಷಾಪಾತ್ರೆಯನ್ನು ಕೊಡಿಸು. ದುರ್ಯೋಧನ, ಹೋಗಲಿ ಬಿಡಯ್ಯ. ನಮ್ಮ ಭೀಮನಾದರೂ ಮಹಾವರಟ, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೊಡಯ್ಯ. ಕೃಷ್ಣ, ಏನು ಹೇಳಿದೆ? ಮತ್ತೊಮ್ಮೆ ಹೇಳು. ಭೀಮನಾದರೂ ಮಹಾವರಟ, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೊಡಯ್ಯ. ಕೃಷ್ಣ, ಅಂತರಂಗದಲ್ಲಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತಿರುವ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಪಾದದಷ್ಟು ಭೂಮಿಯನ್ನು ದಾನವಾಗಿ ಕೇಳಿ, 1ನೇ ಪಾದದಿಂದ ಆಕಾಶವನ್ನಳೆದು 2ನೇ ಪಾದದಿಂದ ಭೂಮಿಯನ್ನಳೆದು, ಕೃಷ್ಣ 3ನೇ ಪಾದವನ್ನಿಡಲು ಸ್ಥಳವಿಲ್ಲದೆ ಆ ಬಲಿಯ ತಲೆ ಮೇಲಿಟ್ಟು ಪಾತಾಳಕ್ಕೆ ನೋಡಿದ ಮಹಾನುಭಾವನಲ್ಲವೇ? ಅದು ಲೋಕ ಕಲ್ಯಾಣಕ್ಕಾಗಿ ಸುಯೋಧನ. 3 ಪಾದದಷ್ಟು ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಯಲ್ಲಿ ಆಗಾದ ಮೇಲೆ ಇನ್ನು 1 ಊರನ್ನೇನಾದರೂ ಕೊಟ್ಟರೆ ನನ್ನ ಗತಿ ಏನಾಗುವುದನ್ನು ನಾನು ಚೆನ್ನಾಗಿ ಬಲ್ಲೆ. 1 ಊರಲ್ಲ, 1 ಗೋವಿನ ಪಾದದಲ್ಲಿ ಮುಳ್ಳುಮುರಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾಗದು, ಕೊಡಲಾರೆ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವಿ? ಇದು ನಿನ್ನ ದುರಾಗ್ರಹದ, ದುರಾಶಯದ, ದುರಾಗ್ರಹಿಸಿದ ದುರಾಶಯ. ವಿಚಾರ ಮಾಡು ಕೌರವೇಶ್ವರ, ಪಾಂಡವರೇನು ಸಾಮಾನ್ಯರಲ್ಲ. ಕೃಷ್ಣ, ಸಾಕು ನಿನ್ನ ವಾಕ್ಯುತ್ತತ್ವ. ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ. ಹಾಗಲ್ಲ ಕೇಳು ಕೃಷ್ಣ, ಈ ದುರ್ಯೋಧನನ್ನು ಸದೆ ಬಿಡಬೇಕೆಂದಿದ್ದನಲ್ಲವೇ ಆ ನಿನ್ನ ಭಂಡ ಭೀಮ? ಅದು ಕೃಷ್ಣ ದುರಾಗ್ರಹ. ನಾನೇ ವೀರನು, ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ಹೊದಿಸಬೇಕೆಂದಿದ್ದನಲ್ಲೇ ಆ ನಿನ್ನ ನಪಂಸಕ ಪಾರ್ಥ? ಅದು ಕೃಷ್ಣ ದುರಹಂಕಾರ. ನಾವೇ ಸಮಸ್ತರು, ನಾವೇ ವೀರರು ಎಂದು ಹೆಮ್ಮೆಗೊಳ್ಳುತ್ತಿರುವ
ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ಅದು ಕೃಷ್ಣ ದುರಾಂಕಾರ. ಸಾಕು, ಸುಮ್ಮನೆ ಬಾಯಿ ಮುಚ್ಚು. ಹೇಳಿ ಪಾಂಡವರ ಕೂಡಿ ಬಾಳುವೆ ಬೇಡ ಬೇಡವೋ ಬೇಡವೋ. ಹೇಳಿ ಪಾಂಡವರ ಕೂಡಿ ಬಾಳುವೆ ಬೇಡ ಬೇಡವೋ ಬೇಡವೋ. ಬೇಡ ಬೇಡವೋ ಬೇಡವೋ ಬೇಡ ಬೇಡವೋ ಬೇಡವೋ. ಯಾರಿಗೋಗಲಿ ಕಾಡು ದೊರೆಯಲಿ, ಯಾರಿಗೋಗಲಿ ಕಾಡು ದೊರೆಯಲಿ ಕೊಡುವುದಿಲ್ಲವೋ ರಾಜ್ಯವನ್ನು. ಪಾಂಡವರ ಪುಣ್ಯದಲ್ಲಿಯೇ ಉದಿತವೋ, ಪಾಂಡವರಿಗೆ ಉದಿತವೋ, ಪಾಂಡವರಿಗೆ ಉದಿತವೋ. ಹೇಳಿ ಪಾಂಡವರ ಕೂಡಿ ಬಾಳುವೆ ಬೇಡ ಬೇಡವೋ ಬೇಸರವೋ. ಬೇಡ ಬೇಡವೋ ಬೇಸರವೋ ಬೇಡ ಬೇಡವೋ ಬೇಸರವೋ ಬೇಸರವೋ ಬೇಸರವೋ. ಅಣ್ಣನ ಮಾತುಗಳೆಲ್ಲ ಊರನ್ನು ಒಪ್ಪಿದವು. ಗುರು ಹೃದಯದಲ್ಲಿ ಕಂಪನಿಸಿರುವ ಕೋಪಜಾಲೆಯು ಶಾಂತವಾಗುವುದಿಲ್ಲ. ಕೃಷ್ಣ, ನಿನ್ನ ಪಾಂಡ ಸೈನ್ಯ ಸಮುದ್ರವನ್ನೇ ಕಲಕಬಿಡ ಬಲ್ಲ ಗಂಡುಗಲಿಗಳು ನಾವು. ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಹಾಕಲು ಸದಾ ಸಿದ್ಧನಾಗಿರುವುದು. ಈ ದುಶಿವಾಸನ ಭಾರಿ ಭಾರಿ ಗಣಪತಿಯನ್ನು ತೋರುತ್ತಿರುವ ಅವನಿನ ಪುಣ್ಯತನ ಇಲ್ಲಿಗೆ ಕೊನೆಯಾಗಬೇಕು. ಹೇಳಿ ಬೆಳಗಿದ್ದವೇ ಸಿದ್ಧ ಎಂದು. ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟ ನುಡಿರೇಕೆ ಮಹಾರಥಿ ಕರೆನಿಸೆ. ಮತಿಗೆಟ್ಟ ನುಡಿರೇಕೆ ಮಹಾರಥಿ ಕರೆನಿಸಿ. ಪಾರ್ಥನ ಶಿರವಾರಿ ಪತನಕ, ದುರ್ಲ ಪಾರ್ಥನ ಶಿರವಾರಿ ಪತನಕ. ಶಾಂತಿಯೇ ಅಂಗಾಧಿಪತೇ. ಅಭಿಮತ ದುರ್ಯೋಧನ ದುಶ್ಯಾಸನ ಅಭಿಮತ ಹೊರತು ಅರ್ಜುನನ ಮೇಲೆ ಹಾಗೆ ತೀರದೆ ಹೊರತು ಈ ರಾಧೆ ಪಂಥನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ವೃದ್ಧರಿಗೆ ಸ್ವಾಭಾವಿಕವಾದಿದ್ದು, ನಮ್ಮಂತ ವೀರನಿಗಲ್ಲ. ಕರ್ಣ, ಅರ್ಜುನನ ಮೇಲೆ ವೈಯಕ್ತಿಕ ವೈರತ್ವ ಹಾಕಿ ಇಡೀ ಕುರುಕುಲವನ್ನೇ ಬಲಿಕೊಡಲು ಯತ್ನಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನ ಅನ್ಪ ಅರ್ಪಿಸುವ ಆ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ಕುಂತಿಮ ಸಂಧಾನಕ್ಕೆ ಖಂಡಿತ ನಾವು ಒಪ್ಪುವುದಿಲ್ಲ. ಬಲೆ ಅಂಗಾಧೀಶ, ಪುರುಷನ ನುಡಿಗಳನ್ನು ಕೇಳಿ ಪುರುಷೋತ್ತಮನ ಕಂಠ ಬಿಗಿದಂತಾಯಿತು. ಓಹೋ, ಮೆದೆ ಮೀರಿತು. ಮದೋನ್ಮತನಾದ ಇವರೊಡನೆ ಮಾತನಾಡೋದೇ ವ್ಯರ್ಥ. ಚಕ್ರವರ್ತಿ, ಆದರೂ ಈ ವಿಚಾರದಲ್ಲಿ ನಾನು ಒಂದು ಸಲಹೆ ಇರುವುದು ಚಕ್ರವರ್ತಿ. ಏನು ಕೃಷ್ಣನಿಗೆ ಸಲಹೆ? ಭಾರತ ಭೂಮಿ ಭಾರತ ಭೂಮಿ ನಿರಾಕರಿಸದಿರೇ. ಭಾರತ ಭೂಮಿ ಚಕ್ರವರ್ತಿ,
ನಿರಾಕರಿಸದಿರೇ ಭಾರತ ಭೂಮಿ ಜಯಿಸುವುದು ಚಕ್ರವರ್ತಿ. ವೈರವಗೆ ನೀಗಿನಿ ಸೈರಣಯ ತಾಳೆ, ವೈರವಗೆ ನೀಗಿನಿ ಸೈರಣಯ ತಾಳೆ, ಬಾಳೈ ಬಲ ಧರ್ಮ ನಿರುತ ಕರುಣ ಚರಿತ ಕರುಣ ಪರಿತ ಹೊರಗುಣ ಸುತವೆನಿತೆ. ಬಾಳೈ ಬಲ ಧರ್ಮ ನಿರುತ ಕರುಣ ಚರಿತ ಕರುಣ ಪರಿತ ಹೊರಗುಣ ಸುತವೆನಿತೆ. ದೊರೆ ದೊರೆ ಭಾರತ ಭೂಮಿ ಜಯಿಸುವುದು ರಾಜ, ಸಮಾನ ಸೌರ ಸಾಗರ ತೋರಿಸದೆ ಸತೋ ನಿರಾಕರಿಸದಿರೇ ಭಾರತ ಭೂಮಿ ಜಯಿಸುವುದು ರಾಜ, ಜಯಿಸುವುದು ರಾಜ. ಸುಯೋಧನ, ಇವರೊಮ್ಮೆ ದೃಷ್ಟಿಸಿ ನೋಡು. ಇವರು ನಿನ್ನ ಕುರು ಆಚಾರ್ಯರು, ಕುರು ಬಂಧುಗಳು, ಕುರು ಸಹೋದರರು, ಕುರುಪುತ್ರರು, ಕೌರವ ಪಕ್ಷಿಯರು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಬಲಿ ಕೊಡಲು ಯತ್ನಿಸುತ್ತಿರುವೆಯಾ? ಮತ್ತಾರ ಸಲುವಾಗಿ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಒಪ್ಪುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ನಿಮ್ಮ ಕ್ಷೇಮ, ಪ್ರೀತಿ, ವಾತ್ಸಲ್ಯ, ಸಂಧಿ ಇದು ಬಿಟ್ಟು ಬೇರೆ ಏನು ಬೇಡ ಅವರಿಗೆ. ಈ ಯದುಪತಿಯು ಕೇವಲ ಪಾಂಡವರಿಗೋಸ್ಕರ ಅಲ್ಲ, ಮತ್ತಾರ ಸಲುವಾಗಿ? ಮುಂದೊದಗುವ ಭೀಕರ ಯುದ್ಧ ನಿಲ್ಲಿಸುವ ಸಲುವಾಗಿ, ಮಾನವ ಕೋಟೆಯ ಉದ್ಧರಿಸುವ ಸಲುವಾಗಿ ಸಂಧಿ ಭಿಕ್ಷೆಯನ್ನು ಬೇಡವನು ಭಿಕ್ಷೆ ಪ್ರದಾನ ಮಾಡು ಚಕ್ರವರ್ತಿ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಜೂಜಾಡಿ ರಾಜ್ಯ ಸಕಲೇಶ್ವರನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಭಿಕ್ಷಾವೃತ್ತಿಯೇ ಅವರಿಗೆ ಏಕವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನೇನಾದರೆ ಅದರ ಅಪಮಾನ ನನ್ನಿಂದಾಗದು ಕೃಷ್ಣ, ಆಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಚಕ್ರವರ್ತಿ, ನನ್ನ ಮಾತು ಕೇಳು, ದುಡುಕಬೇಡ. ದುರ್ಯೋಧನ, ಕೃಷ್ಣ, ಪರಿಭ್ರಮೆಯಿಂದಲೇ ಕೆಡದಿರೋ ಮನುಜ, ಸಹಸ್ರಗಳ ಧರಿಸದಿರೋ. ತನು ಬಿರೋ ತನಕ ಅನುಸರಿಸೋ ಮನೋ, ತನು ಬಿರೋ ತನಕ ಅನುಸರಿಸುವನು, ತನು ಬಿರೋ ತನಕ ಅನುಸರಿಸುವನು. ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಸಹಸ್ರಗಳ ಧರಿಸದಿರೋ. ದುಡುಕಬೇಡ ಚಕ್ರವರ್ತಿ, ನನ್ನ ಮಾತು ಕೇಳು. ಜನನಕ್ಕೆ ಮುನ್ನ ನಿನಗಾರಿರುವನು, ಜನನಕ್ಕೆ ಮುನ್ನ
ನಕಲದಿ ನಿನ್ನ ಕಾಯುವರಾರು ಮನ ನಕಲದಿ ನಿನ್ನ ಕಾಯುವರಾರು ಪರಿಭ್ರಮೆಯಿಂದಲೇ ಇರದಿರು ಮನುಜ ಕರರಸ್ತ್ರಗಳ ಧರಿಸದಿರೋ ಸ್ಥಿರನಾಗು ಸುಯೋಧನ. ನಿನ್ನ ಇಷ್ಟವು ಯುದ್ಧವೇ ಆದರೆ ಅದನ್ನ ಹೊಂದುವೆ. ಇದರಿಂದ ನಿನಗೆ ಕೀರ್ತಿ, ಯಶಸ್ಸು, ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಇದು ನಿನ್ನ ಯುದ್ಧವಲ್ಲ, ನಿನ್ನ ಭಯಂಕರವಾದ ಘೋರವಾದ ಆತ್ಮಹತ್ಯೆ. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆದಾಗಿ ಕಾಡಿಗಟ್ಟಬೇಕೆಂದಿದ್ದ ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ, ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆ ಕೃಷ್ಣ ಈ ಛಲವನ್ನು. ಭೂತ ಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕರದು ಕದನಕ್ಕೆ ನಿಂತರೂ ಸರಿಯೇ. ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಮಡಿಲಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಈ ದುರ್ಯೋಧನ ಮಶಾಣದ ಮಣ್ಣಿಡಿದು ಧೂಳಲ್ಲಿ ಧೂಳಿಡಿದು ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಯುದ್ಧ ಮಾಡಿ ಗೆಲ್ಲಲಿ ಅವರಾಜ್ಯವ. ಕೇಳು ಮುರಹರಿಯೇ, ಯುದ್ಧ ಮಾಡಿ ಗೆಲ್ಲಲಿ ಅವರಾಜ್ಯವ. ಛಲವನ್ನು ಬಿಡದೆ ನೆಲವನ್ನು ಕೊಡೆನು, ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಗಣಮುದಗೊಳ್ಳು ನೀ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ದುರಾತ್ಮಗಳಿಗೆ ಕೊಡುವುದಿಲ್ಲವೋ ರಾಜ್ಯವ. ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಪಾಂಡು ನಂದನರು ಎನ್ನೊಡನೆ ಯುದ್ಧವ. ನೋಡಿ ಗೆಲ್ಲಲಿ ರಜ ನೋಡಿಕೊಳ್ಳುವೆನು, ನೋಡಿ ಗೆಲ್ಲಲಿ ರಜ ನೋಡಿಕೊಳ್ಳುವೆನು. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ದುರಾತ್ಮಗಳಿಗೆ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ಭೂಮಿಯ. ಕೃಷ್ಣ, ಹೋಗಿ ಆ ಪಾಂಡವರಿಗೆ ಹೇಳಿಬಿಡು, ಯುದ್ಧವೇ ಸಿದ್ಧವೆಂದು. ಸ್ಥಿರನಾಗು ಸುಯೋಧನ. ನಿನ್ನ ಯುದ್ಧವೇ ನಿನ್ನ ಅಭಿಷ್ಟವಾದರೆ ಅದನ್ನೇ ಹೊಂದುವೆ. ಇದರಿಂದ ನಿನಗೆ ಕೀರ್ತಿ, ಯಶಸ್ಸು, ಶ್ರೇಯಸ್ಸು ಎಂದಿಗೂ ಲಭಿಸದು. ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಘೋರವಾದ ಆತ್ಮಹತ್ಯೆ. ಯದುಪತಿ, ಇದರಲ್ಲಿ ಅಪರಾಧ ಏನೆಂದು ಕೇಳುವೆಯಾ? ಹೇಳುವೆನು ಕೇಳು. ಹಿಂದೆ ರಾಶಿ ಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಗಿದೆ. ಈ ಶಕುನಿಯ ಸಲಹೆಯಂತೆ ಧರ್ಮರಾಯಣನೆ ಕಪಟ ಯುದ್ಧವನ್ನಾಡಿ ರಾಜ್ಯವನ್ನು ಕೈವಶ ಮಾಡಿಕೊಂಡೆ. ಅರಗಿನ ಬಾಲ್ಯದಿಂದಲೂ ಪಾಂಡವರ ಮೇಲೆ ವೈರತ್ವವನ್ನು ತೋರಿದೆ. ಅರಗಿನ ಮನೆಯಲ್ಲಿ ಬೆಂಕಿಯನ್ನು ಹಚ್ಚಿಸಿದೆ, ವಿಷದ ಕಜ್ಜಾಯಗಳನ್ನು ತಿಳಿಸಿದೆ. ಸರ್ಪ ಬಂಧನ, ಏಕಾಂತ ನಗರದಲ್ಲಿ ಕುಂತಿಗಾದ ಅಲ್ಪಮಾನ. ಛೀ! ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಸೋದರರ ಪತ್ನಿ ಎಂದು ಯೋಜಿಸದೆ ದ್ರೌಪದಿಯ ನೆರೆದ ಸಭೆಯಲ್ಲಿ ಅಪಮಾನಗೊಳಿಸಿದೆ. ಇದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಧರ್ಮ ದಾರುಣ್ಯರಾದ ಪಾಂಡವರು, ಈಗ ಸತ್ಯವಂತರು, ಗುಣಶೀಲರು, ಧರ್ಮಶೀಲರು ಆದ ಪಾಂಡವರು ಈಗಲೇ ನಿನ್ನ ಕ್ಷೇಮವನ್ನು ಬಯಸಿ ನಿನ್ನನ್ನು ಸಂಧಿಗಾಗಿ ಸ್ಮರಿಸಿದರು. ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇಲ್ಲವಾದರೆ ಮುಂದೊದಗುವ ಎಲ್ಲ ಘೋರ ಕೃತ್ಯಗಳಿಗೂ ನೀನೇ ಹೊಣೆಗಾರಿಕೆ ಆಗಿವೆ. ಕೃಷ್ಣ,
ಹೋಗಿ ಆ ಪಾಂಡವರಿಗೆ ಹೇಳಿಬಿಡು, ಯುದ್ಧವೇ ಸಿದ್ಧವೆಂದು. ಬದುಕಿದ್ದರೆ ಸಾಮ್ರಾಜ್ಯ, ಸತ್ತರೆ ಸಾನ್ನಿಧ್ಯ. ಇದೇ ನನ್ನ ಕೊನೆಯ ಮಾತು. ಕೌರವೇಶ್ವರ, ಇನ್ನು ಎಷ್ಟು ಹೊತ್ತು ಸಹಿಸುವೆ ಈ ಅಪಮಾನವನ್ನು? ಅಗ್ರಜ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡವರ ಮಿತ್ರಕೂಟ. ಒಂದು ಕ್ಷಣವೂ ನಿಲ್ಲಲಾಗದು. ನಡೆ ಅಗ್ರಜ, ಹೋಗೋಣ. ಇವರ ಮಧ್ಯೆ ನಮಗೇನು ಕೆಲಸ? ನಡೆ ಸಹೋದರ, ಹೋಗೋಣ.